ಹಾಯ್ ಹಲೋ ನಮಸ್ತೆ. ನಾನು ರಾಜು ಅಷ್ಟೇ. ನೀವು ನೋಡ್ತಾ ಇದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಈಗ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ತುಂಬಾ ಬದಲಾವಣೆಗಳಾಗ್ತಾ ಇದೆ. ಸಿನಿಮಾ ಆಕ್ಟರ್ ಆದವರು ಡೈರೆಕ್ಟರ್ ಆಗ್ತಾ ಇದ್ದಾರೆ, ಡೈರೆಕ್ಟರ್ ಆದವರು ಹೀರೋಗಳಾಗ್ತಾ ಇದ್ದಾರೆ, ಮತ್ತು ಮ್ಯೂಸಿಷಿಯನ್ ಆದವರು ಮ್ಯೂಸಿಕ್ ಡೈರೆಕ್ಟರ್ ಆದವರು ಕಾಮಿಡಿಯನ್ ಆಗ್ತಾ ಇದ್ದಾರೆ, ಕಾಮಿಡಿಯನ್ ಆದವರು ಮ್ಯೂಸಿಕ್ ಡೈರೆಕ್ಟರ್ ಆಗ್ತಾರೆ. ಹೀಗೆ ಅನೇಕ ರೀತಿಯ ಬದಲಾವಣೆಗಳು ಆಗ್ತಾನೆ ಇದೆ. ಹೀಗೆ ಅನೇಕ ರೀತಿಯ ಬದಲಾವಣೆಗಳು ಆಗ್ತಾ ಇದೆ. ಅದಕ್ಕೆ ಬದಲಾವಣೆಗೆ ಮೂಲ ಕಾರಣ ಅಂದ್ರೆ ಅದು ಮಂಗಳೂರಿನಿಂದ ಬಂದಂತ ಕರಾವಳಿ ಪ್ರತಿಭೆಗಳು ಮಾಡ್ತಿದ್ದಂತ ಒಂದು ಹೊಸ ಎಕ್ಸ್ಪೆರಿಮೆಂಟ್. ನೋಡಿ, ಬದಲಾವಣೆ ಎಲ್ಲಿಂದ ಸ್ಟಾರ್ಟ್ ಆಯ್ತು ಅಂದ್ರೆ, ಒಂದು ಮೊಟ್ಟೆಯ ಕಥೆ ಎನ್ನುವಂತ ಒಂದು ಸಿನಿಮಾ ಬಂತಲ್ಲ ರಾಜ್ಬಿ ಶೆಟ್ಟಿ ಅವರ. ಆ ಸಿನಿಮಾ ಬಂದ ನಂತರ ಅನೇಕ ಬದಲಾವಣೆಗಳಾದವು. ರಕ್ಷಿತ್ ಶೆಟ್ಟಿ ಅವರ ಚಾರ್ಲಿ ಸಿನಿಮಾ ಬಂತು. ಅದಾದ ನಂತರ ಕಾಂತಾರ ಸಿನಿಮಾ ಬಂತು. ಕಾಂತಾರ ಸಿನಿಮಾ ಬಂದ ನಂತರ ಅದು ಎಷ್ಟು ಮಟ್ಟಿನ ಹಿಟ್ ಆಯ್ತು, ಎಷ್ಟು ಮಟ್ಟಿನ ಬದಲಾವಣೆ ತಂತು ಸಿನಿಮಾ ಇಂಡಸ್ಟ್ರಿಯಲ್ಲಿ ಅಂದ್ರೆ ಅದು ಹೇಳ್ತಿರೋದು. ಯಾಕಂದ್ರೆ ಒಂದು ಹಳ್ಳಿಯ ಕಥೆನ ಇಟ್ಕೊಂಡು, ಹಳ್ಳಿಯ ರೀಜನಲ್ ಕಥೆನ ಇಟ್ಕೊಂಡು ಇಡೀ ದೇಶದಾದ್ಯಂತ ಒಂದು ಸಂಚಲನ ಅಥವಾ ದೊಡ್ಡ ಸೌಂಡ್ ಮಾಡೋದಿದೆಯಲ್ಲ, ಅದು ಒಂದು ಸಿನಿಮಾ ರಂಗದ ಅಥವಾ ಒಂದು ಸಿನಿಮಾ ರಂಗದಲ್ಲಿನ ಬದಲಾವಣೆಯ ಕುರಿತು ಬಂದಂತ ಒಂದು ಮಾತಂತ ಹೇಳ್ಬೋದು. ಇನ್ನು ಅನೇಕ ರೀತಿಯ ರಕ್ಷಿತ್ ಶೆಟ್ಟಿ ಅವರ ಸಿನಿಮಾ ಆಗಿರ್ಬೋದು, ರಾಜ್ಬಿ ಶೆಟ್ಟಿ ಅವರ ಸಿನಿಮಾ ಆಗಿರ್ಬೋದು, ಅಥವಾ ಕಾಂತಾರದಂತ ಸಿನಿಮಾ ಆಗಿರ್ಬೋದು, ಕರಾವಳಿಯ ಪ್ರತಿಭೆಗಳು ಅಂದ್ರೆ ಕರಾವಳಿ ಮತ್ತು ಮಂಗಳೂರಿನ ಪ್ರತಿಭೆಗಳು ಮಾಡಿದಂತ ಒಂದು ಬದಲಾವಣೆ ಇದೆಯಲ್ಲ, ಆ ಬದಲಾವಣೆ ನಂತರ ಕನ್ನಡ ಇಂಡಸ್ಟ್ರಿಯಲ್ಲಿ ತುಂಬಾ ಬದಲಾವಣೆಗಳಾದವು. ಅಂದ್ರೆ ಈ ಹಿಂದೆ ಸಿನಿಮಾಗಳು ಏನ್ ಬರ್ತಿತ್ತು ಅಂದ್ರೆ, ಒಂದು ಲವ್ ಸಿನಿಮಾ ಬರ್ತಿತ್ತು, ಅಥವಾ ಇನ್ಸ್ಪೆಕ್ಟರ್ ರೋಲ್ ಇರುವಂತಹ ಒಂದು ಖಡಕ್ ಆಫೀಸರ್ ರೋಲ್ ಬರ್ತಿತ್ತು, ಅಥವಾ ಅನೇಕ ಸಿನಿಮಾಗಳು ಬರ್ತಾ ಇದ್ವು. ಪುನೀತ್ ರಾಜ್ಕುಮಾರ್ ಅವರಿಂದ ಹಿಡಿದು ಸುದೀಪ್, ಯಶ್, ದರ್ಶನ್, ಶಿವಣ್ಣ, ಉಪೇಂದ್ರ, ಹೀಗೆಲ್ಲರೂ ಕೂಡ ಅನೇಕ ಬಾರಿ ತಮ್ಮ ಪೊಲೀಸ್ ಪಾತ್ರವನ್ನ ಮಾಡಿದ್ರು, ಅಥವಾ ದೊಡ್ಡ ದೊಡ್ಡ ಆಫೀಸರ್ ಪಾತ್ರವನ್ನು ಮಾಡಿದ್ರು, ಜಿಲ್ಲಾಧಿಕಾರಿ ಪಾತ್ರವನ್ನು ಮಾಡಿದ್ರು. ಆದ್ರೆ ಕಾಂತಾರ ಮತ್ತು ಒಂದು ಮೊಟ್ಟೆಯ ಕತೆ ಮತ್ತು ಚಾರ್ಲಿ ಸಿನಿಮಾ ಬಂದ ನಂತರ ಈ ಸಿನಿಮಾ ಮೇಕಿಂಗ್ ಪ್ಯಾಟರ್ನ್ ಚೇಂಜ್ ಆಯ್ತು, ಸಿನಿಮಾ ನೋಡುವ ರೀತಿ ಬದಲಾಯಿತು, ಮತ್ತು ಸಿನಿಮಾದಲ್ಲಿನ ಆಯ್ಕೆ ಮಾಡಿಕೊಳ್ಳುವ ಕತೆ ಕೂಡ ಬದಲಾಯಿತು. ನೋಡಿ, ಕಾಂತಾರ ಬಂದ ನಂತರ ಹಳ್ಳಿ ಸೊಗಡಿನ ಒಂದು ದೇವರ ಒಂದು ಕತೆ ಬಂತಲ್ಲಿ. ಚಾರ್ಲಿ ಸಿನಿಮಾದಲ್ಲಿ ಒಂದು ನಾಯಿ ಜೊತೆಗಿನ ಒಂದು ಸಂಬಂಧ ಮತ್ತು ಪ್ರೀತಿಯ ಕತೆ ಬಂತು. ಒಂದು ಮೊಟ್ಟೆಯ ಕಥೆಯಲ್ಲಿ ತಲೆಯ ಮೇಲೆ ಕೂದಲನ್ನು ಉದುರಿದಂತ ಮತ್ತು ಸಣಕಲು ದೇಹದ ವ್ಯಕ್ತಿ ತನ್ನ ವೈಯಕ್ತಿಕ ಜೀವನದ ಬಗ್ಗೆ ಇರುವಂತಹ ಆಸೆಗಳು, ಆಕಾಂಕ್ಷೆಗಳು, ಮತ್ತು ತಾನು ಸಮಾಜವನ್ನು ನೋಡುವಂತ ಒಂದು ರೀತಿ ಇದೆಯಲ್ಲ, ಆ ಕುರಿತಾದ ಒಂದು ಸಿನಿಮಾ ಬಂತು. ಗರುಡಗಮ್ಮನ ವೃಷಭ ವಾಹನ ಕೂಡ ಅಂತದೇ ಒಂದು ಸಾಲಿಗೆ ಸೇರುತ್ತೆ. ಆನಂತರ ಅನೇಕ ರೀತಿಯ ಸಿನಿಮಾಗಳು ಬಂದರೂ ಕೂಡ ಈ ಪ್ಯಾಟರ್ನ್ ಬಿಟ್ಟು ಹೋಗ್ಲಿಕ್ಕೆ ಆಗಿಲ್ಲ. ಅದೇ ರೀತಿಯ ಮುಂದುವರಿದ ಸಿನಿಮಾವಾಗಿ ದುನಿಯಾ ವಿಜಯ್ ಅವರು ಆಕ್ಟಿಂಗ್ ಅನ್ನ ಜೊತೆಗೆ ಭೀಮಾ ಅಂತ ಒಂದು ಸಿನಿಮಾ ಮಾಡ್ತಾರೆ, ಸಲಗ ಅಂತ ಒಂದು ಸಿನಿಮಾ ಮಾಡ್ತಾರೆ. ಅಲ್ಲೂ ಕೂಡ ಒಂದು ರೀಜನಲ್ ಅಂದ್ರೆ ಈ ಲೋಕಲ್ ನೇಟಿವಿಟಿಯ ಒಂದು ಸಿನಿಮಾವನ್ನು ಕೂಡ ಮಾಡ್ತಾರೆ. ಅದು ಕೂಡ ಜನರ ಅಚ್ಚುಮೆಚ್ಚಿಗೆ ಪಾತ್ರವಾಗುತ್ತೆ. ಹೀಗೆ ನೋಡ್ತಾ ಹೋದ್ರೆ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಿನಿಮಾ ಮೇಕಿಂಗ್ ಮತ್ತು ಕಥೆಯನ್ನು ಆಯ್ದುಕೊಳ್ಳುವ ರೀತಿ ಇದೆಯಲ್ಲ, ಅದು ಕೂಡ ದೊಡ್ಡ ಮಟ್ಟಿನ ಬದಲಾವಣೆ ಆಯಿತು. ಅದಕ್ಕೆ ಸಾಕ್ಷಿಯಾಗಿದೆ ದರ್ಶನ್ ಅವರ ಕಾಟೇರ ಸಿನಿಮಾ. ದರ್ಶನ್ ಅವರು ಕಾಟೇರ ಸಿನಿಮಾವನ್ನು ಒಪ್ಕೊಂಡ್ರು ಅಂತ ಅನೇಕರಿಗೆ ದೊಡ್ಡ ಆಶ್ಚರ್ಯ ಆಯ್ತು. ಯಾಕಂದ್ರೆ ಸಿನಿಮಾ ದೊಡ್ಡ ಮಟ್ಟಿನ ಹಿಟ್ ಆಯ್ತು. ದರ್ಶನ್ ಅವರ ಆಕ್ಟಿಂಗ್ ತುಂಬಾ ಚೆನ್ನಾಗಿತ್ತು, ಮತ್ತು ಕತೆ ಮತ್ತು ಅವರ ಸ್ಕ್ರೀನ್ ಪ್ಲೇ, ನಿರ್ದೇಶಕ ತರುಣ್ ಸುಧಿ ಅವರ ಸ್ಕ್ರೀನ್ ಪ್ಲೇ ಮತ್ತು ಮಾಸ್ತಿ ಅವರು ಬರೆದಂತ ಡೈಲಾಗ್ ಕೂಡ ಅನೇಕರಲ್ಲಿ ಒಂಥರ ರೋಮಾಂಚನ ಆಯ್ತು. ಯಾಕಂದ್ರೆ ದರ್ಶನ್ ಅವರು ಮಾಸ್ ಲುಕ್ ಅನ್ನು ಬಿಟ್ಟು, ಅಥವಾ ತಮ್ಮ ಈ ಪೊಲೀಸ್ ಆಫೀಸರ್ಸ್ ಮತ್ತು ದೊಡ್ಡ ಲವರ್ ಸಿನಿಮಾ ಅಂತಾರಲ್ಲ, ಆ ಮಾಸ್ ಸಿನಿಮಾವನ್ನು ಬಿಟ್ಟು ಇದು ಕೂಡ ಮಾಸ್ ಆದ್ರೂ ಈ ಕಥೆಯಲ್ಲಿನ ವಿಭಿನ್ನತೆಯನ್ನು ನೋಡಿ ತುಂಬಾ ಜನಕ್ಕೆ ಅನಿಸ್ತು. ಬಟ್ ಇದಕ್ಕೆ ಕಾರಣ ಹುಡುಕ್ತಾ ಹೋದ್ರೆ ಜನರು, ಸಿನಿಮಾ ಇಂಡಸ್ಟ್ರಿಯ ಜನರು ಮತ್ತು ಪ್ರೇಕ್ಷಕರಿದ್ದಾರಲ್ಲ, ಅವರು ಕಥೆಯಲ್ಲಿ ಬದಲಾವಣೆಯನ್ನ ಬಯಸ್ತಾ ಇದ್ರು. ನೋಡಿ, ಕಾಂತಾರ ಬಂದ ನಂತರ ಮತ್ತೊಂದು ಕಾಂತಾರವನ್ನು ಬಯಸ್ತಾ ಇದ್ರು, ಅದು ಕಾಟೇರ ಮುಖಾಂತರ ಬಂತು. ಕಾಂತಾರ ಬಂದ ನಂತರ ಅನೇಕರು ಬೇರೆ ಬೇರೆ ಸಿನಿಮಾವನ್ನು ಬಯಸ್ತಾ ಇದ್ದಾರೆ. ಅಂದ್ರೆ ನೀವು ನೋಡಿದಂತ ಅಕ್ಕಪಕ್ಕದಲ್ಲೇ ನೋಡಿದಂತ, ನಿಮ್ಮ ಗ್ರಾಮೀಣ ಪ್ರದೇಶದಲ್ಲಿ ನೋಡಿದಂತ ಒಂದು ಚಿಕ್ಕ ಕಥೆ ಇದೆಯಲ್ಲ, ಅದು ತೆರೆ ಮೇಲೆ ನೋಡ್ಬೇಕು ಅನ್ನುವ ಆಸೆ ಜನರಿಗೆ ಸಹಜವಾಗಿ ಹುಟ್ಟಿತು. ಆ ನಿಟ್ಟಿನಲ್ಲಿ ಅನೇಕರು ತಮ್ಮ ಎಕ್ಸ್ಪೆರಿಮೆಂಟ್ ಅನ್ನ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಿನ್ನೆ ಮುಹೂರ್ತ ಕಂಡಂತ ಸಿಟಿ ಲ್ಯಾಡ್ಸ್ ಕೂಡ ಒಂದು. ಯಾಕಂದ್ರೆ ಅಲ್ಲಿ ಸೈಲೆಂಟ್ ಆಗಿ ಆಕ್ಟ್ ಮಾಡುವಂತ, ಕಣ್ಣಿನಲ್ಲಿ ಆಕ್ಟ್ ಮಾಡುವಂತ ವಿನಯ್ ರಾಜ್ಕುಮಾರ್ ಅವರನ್ನ ಹೀರೋ ಆಗಿ ಮಾಡ್ತಾರೆ. ಸ್ವತಃ ತನ್ನ ಮಗಳಾದಂತ ಮೋನಿಶಾ ವಿಜಯ್ ಅವರನ್ನ ದುನಿಯಾ ವಿಜಯ್ ಅವರು ನಾಯಕಿಯಾಗಿ ಮಾಡ್ತಾರೆ. ಆ ಪೋಸ್ಟರ್ ಬಂದ ಕೂಡಲೇ ಕೂಡ ತುಂಬಾ ವಿಚಿತ್ರವಾಗಿ ಕಾಣ್ತು. ಅಂದ್ರೆ ಹಳ್ಳಿ ಸೊಗಡಿನ ಒಂದು ಗ್ರಾಮೀಣ ದೇವತೆಯ ಒಂದು ಕಥೆ ಇದೆಯಲ್ಲ, ಆ ಕಥೆಯನ್ನು ಇಟ್ಕೊಂಡು ದುನಿಯಾ ವಿಜಯ್ ಅವರು ತಮ್ಮನ್ನ ತಾವು ಬದಲಾವಣೆಯ ಕಡೆಗೆ ಒಪ್ಪಿಕೊಂಡಿದ್ದಾರೆ ಅನ್ನೋದು ಆ ಸಿಟಿ ಲೈಟ್ ಸಿನಿಮಾ ಕೂಡ, ಸಿಟಿ ಲೈಟ್ ಸಿನಿಮಾದ ಪೋಸ್ಟರ್ ಮುಖಾಂತರ ಅವರು ಹೇಳಿಕೆ ಹೊರಟಿದ್ದಾರೆ. ಜೊತೆಗೆ ಏನಾಗತ್ತಂದ್ರೆ, ಅನೇಕ ಬಾರಿ ನಮ್ಮನ್ನ ನಾವು ಬದಲಾವಣೆ ಮಾಡ್ಕೊಳ್ಳೇಬೇಕಾಗತ್ತೆ. ಏನೋ ಒಂದು ಸಿನಿಮಾ ಹಿಟ್ ಆಯ್ತು, KGF ಸಿನಿಮಾ ಹಿಟ್ ಆಯ್ತು ಅಂದ ಕಾರಣಕ್ಕೆ ಕಬ್ಜಾ ಅಂತ ಒಂದು ಸಿನಿಮಾ ಮಾಡೋದಿದೆಯಲ್ಲ, ಅದು ಕೂಡ ಅಷ್ಟೇ ಮಟ್ಟಿನ ಅಪಾಯಕಾರಿ ಆಗುತ್ತೆ. ಒಂದು ಕಾಂತಾರ ಬಂತು ಹಿಟ್ ಆಯ್ತು ಅನ್ನುವ ಕಾರಣಕ್ಕೆ ಮತ್ತೊಂದು ಕಾಂತಾರ ರೀತಿಯ ಸಿನಿಮಾವನ್ನ ಬೇರೆಯವರು, ಅಂದ್ರೆ ಅದೇ ರೀತಿಯ ಸಿನಿಮಾವನ್ನು ಮಾಡ್ಲಿಕ್ಕೆ ಹೊರಡೋದು ಕೂಡ ಅಷ್ಟೇ ಅಪಾಯಕಾರಿ ಆಗುತ್ತೆ. ಆ ನಿಟ್ಟಿನಲ್ಲಿ ಅದೇ ಹಳ್ಳಿ ಸೊಗಡಿನ, ಗ್ರಾಮೀಣ ಸೊಗಡಿನ ಕಥೆಯನ್ನು ಇಟ್ಕೊಂಡು ಬೇರೆ ಬೇರೆ ತರಹದ ಸಿನಿಮಾ ಮಾಡ್ಬೇಕಲ್ಲ, ಅದು ಜನರ ನಿರೀಕ್ಷೆಯನ್ನ ತಲುಪಲಿಕ್ಕೆ ಸಹಾಯ ಆಗುತ್ತೆ. ಆ ನಿಟ್ಟಿನಲ್ಲಿ ಕನ್ನಡ ಇಂಡಸ್ಟ್ರಿ ಮಾಸ್ ಹೀರೋ ಅಥವಾ ದೊಡ್ಡ ಪೊಲೀಸ್ ಇನ್ಸ್ಪೆಕ್ಟರ್ ರೋಲ್ ಅನ್ನು ಮಾಡಿಕೊಂಡು ಗನ್ ಶೂಟ್ ಮಾಡೋದು, ಅಥವಾ ಯಾವ್ದು ಕಳ್ಳತನ ಕೇಸನ್ನು ಹಿಡಿಯೋದು, ಅಥವಾ ಈ ಕ್ರೈಮ್ ಥ್ರಿಲ್ಲರ್ ಇದೆಯಲ್ಲ ಅಂತ ಸಿನಿಮಾವನ್ನು ಬಿಟ್ಟು ಬೆಲ್ ಬಾಟಮ್ ಅಂತ ಸಿನಿಮಾ ಮಾಡಿ
ಈ ಕ್ರೈಮ್ ಸಸ್ಪೆನ್ಸ್ ಥ್ರಿಲ್ಲರ್ ಅಥವಾ ಆ ತರ ಸಿನಿಮಾ ಮಾಡಿದ್ರೆ ಜನರಿಗೆ ಹಿಟ್ ಆಗುತ್ತೆ ಅಥವಾ ಜನರಿಗೆ ಖುಷಿ ಆಗುತ್ತೆ. ಅಲ್ಲಿ ಯಾವುದೇ ಹೊಡೆದಾಟ ಇಲ್ಲ, ಬಡದಾಟ ಇಲ್ಲ ಅಂತ ಒಂದು ಸಿನಿಮಾ ಮಾಡಬೇಕಾಗುತ್ತೆ. ಆದ್ರೂ ಕೂಡ ಅಲ್ಲಿ ಒಂದೊಂದು ಸಿನಿಮಾಗಳು ಪೊಲೀಸ್ ಇನ್ಸ್ಪೆಕ್ಟರ್ ರೋಲ್ ಅಲ್ಲಿ ಸುದೀಪ್ ಅವರ ಮ್ಯಾಕ್ಸ್ ಕೂಡ ಹಿಟ್ ಆಯ್ತು. ಆನಂತರ ರೊಮ್ಯಾಂಟಿಕ್ ಸಿನಿಮಾವಾಗಿ ಕೃಷ್ಣಂ ಪ್ರಣಯಂ ಸಿಟಿ ಕೂಡ ಹಿಟ್ ಆಯ್ತು. ಅಂದ್ರೆ ನಿಮಗೆ ಎಲ್ಲವೂ ಕೂಡ ರೊಮ್ಯಾಂಟಿಕ್ ಸಿನಿಮಾ ಬಂತು, ಎಲ್ಲವೂ ಕೂಡ ಪೊಲೀಸ್ ಇನ್ಸ್ಪೆಕ್ಟರ್ ಸಿನಿಮಾ ಬಂತು ಅಂದ್ರೆ ಅದು ಕೂಡ ಜನರಿಗೆ ಒಂಥರ ಮುಜುಗರ ಅಥವಾ ವಾಕಕ್ಕೆ ಬರುತ್ತೆ. ಆ ಇನ್ಸ್ಪೆಕ್ಟರ್ ರೋಲು ಬೇಕು, ಈ ಕಡೆ ರೊಮ್ಯಾಂಟಿಕ್ ಸಿನಿಮಾವೂ ಬೇಕು, ಜೊತೆಗೆ ನಮ್ಮ ಹಳ್ಳಿ ಸೊಗಡಿನ ಒಂದು ಗ್ರಾಮೀಣ ಸೊಗಡಿನ ಪೇಪಿ ಅಂತ ಸಿನಿಮಾವೂ ಬೇಕು, ಸಿಟಿ ಲೈಟ್ಸ್ ಅಂತ ಸಿನಿಮಾವೂ ಬೇಕು, ಒಂದು ಮೊಟ್ಟೆ ಕಥೆ ಅಂತ ಸಿನಿಮಾವೂ ಬೇಕು, ಚಾರ್ಲಿ ಅಂತ ಸಿನಿಮಾವೂ ಬೇಕು, ಗರುಡ ಗಮನ ಅಂತ ಒಂದು ವಿಚಿತ್ರವಾದ ಗ್ಯಾಂಗ್ಸ್ಟರ್ ಸಿನಿಮಾವೂ ಬೇಕು, ಜೊತೆಗೆ ಕಾಂತಾರ ಮಾಡಿದಂತ ಮೋಡಿಯೂ ಕೂಡ ಮತ್ತೊಮ್ಮೆ ಬೇಕಾಗುತ್ತೆ ಅಂತ ಹೇಳ್ತಾ ನಮ್ಮ ಕನ್ನಡ ಇಂಡಸ್ಟ್ರಿ ಯಾವಾಗ್ಲೂ ಕೂಡ ಬದಲಾವಣೆ ಕಡೆ ಮುನ್ನೋಗುತ್ತೆ, ಬದಲಾವಣೆಯ ಕಡೆ ತನ್ನ ಮಗ್ಗಲನ್ನ ಬದಲಿಸಿಕೊಳ್ಳುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.